ಆಗುತ್ತಿದೆ. ಇಂದು ನಾವು ನದಿ ಹರಿವು ಪಾಠವನ್ನು ನಾಟಕದ ರೂಪದಲ್ಲಿ ಪ್ರದರ್ಶಿಸುತ್ತಿದ್ದೇವೆ. ಶಾಲಾ ಮಕ್ಕಳು ಗುಂಪು ಗುಂಪಾಗಿ ಸೇರಿದ್ದಾರೆ. ಎಲ್ಲರ ಮುಖದಲ್ಲಿ ಆತಂಕ. ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸಹಪಾಠಿಗಳು. ಆರೋಗ್ಯವನ್ನು ತಿಳಿಯುವ ತವಕ. ಮಕ್ಕಳು ತಮ್ಮ ತಮ್ಮಲ್ಲಿಯೇ ಸಂಭಾಷಿಸುತ್ತಿದ್ದಾರೆ. ಎಂತ ಅನಾಹುತ ನಡೆದು ಹೋಯಿತು. ಈ ನಮ್ಮ ಗೆಳೆಯ ಗೆಳತಿಯರಿಗೆ ಹೀಗೆ ಆಗಬಾರದಾಗಿತ್ತು. ಅವರಿಗೆ ಏನಾಯಿತು? ಅಯ್ಯೋ, ನಿಮಗೆ ತಿಳಿದಿಲ್ಲವೇ? ಈಜಲು ಹೋಗಿದ್ದ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಗೆ ದಾಖಲು ಅವರಿಗೇನಾಯಿತು? ನಿನ್ನೆ ಭಾನುವಾರ ಶಾಲೆಗೆ ರಜೆ ಇತ್ತಲ್ಲವೇ? ಅವರೆಲ್ಲರೂ ಬೆಳಗ್ಗೆ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಅವರು ಆಟವಾಡಿ ಅವರಿಗೆ ಶೆಕೆ ತಾಳಲಾರದೆ ಅವರು ಊರಿನ ಪಕ್ಕದಲ್ಲಿ ಇರುವ ನದಿಯಲ್ಲಿ ಸ್ನಾನ ಮಾಡಿದರು. ಅದರ ಪರಿಣಾಮವಾಗಿ ಅವರ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದಿತು. ಅದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ನೋವು ತಾಳಲಾರದೆ ಅವರು ದಂಡೆಯಲ್ಲಿ ಬಿದ್ದು ಉರುಳಾಡಿದರು. ಯಾರೋ ದಾರಿಹೋಕರು ಅವರನ್ನು ನೋಡಿ ಆಸ್ಪತ್ರೆಗೆ ಸೇರಿಸಿದರು. ಅವರ ಆರೋಗ್ಯ ತೀರಾ ಹದಗೆಟ್ಟಿತು. ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬರುತ್ತಾರೆ. ಮಕ್ಕಳು ಆಸ್ಪತ್ರೆಗೆ ಬರುತ್ತಾರೆ. ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬರುತ್ತಾರೆ. ನಮ್ಮ ಗೆಳೆಯ ಹೇಗಿದೆ ಡಾಕ್ಟರ್? ಇನ್ನೂ ಹೇಳುವಂತಿಲ್ಲ ಮಕ್ಕಳೇ. ಚಿಂತೆಯಾಗಲು ಕಾರಣವಿಲ್ಲ ಅಂತ ತೋರುತ್ತದೆ. ಅಯ್ಯೋ, ಅವರಿಗೆ ಏನಾಯಿತು ಡಾಕ್ಟರ್? ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿದೆ ಮಕ್ಕಳೇ. ಇದಕ್ಕೆ ಕಾರಣವಾಗಿ ಅವರ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದಿವೆ. ತುರಿಕೆ ತಾಳಲಾರದೆ ಮೂರ್ಛೆ ಹೋಗಿದ್ದಾರೆ. ಅವರ ಜೀವಕ್ಕೆ ಏನು ಅಪಾಯವಿಲ್ಲ ತಾನೆ? ಚಿಂತಿಸಬೇಡಿ ಮಕ್ಕಳೇ. ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ನಾನು ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ನಾವು ಅವರನ್ನು ನೋಡಬಹುದೇ? ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ. ಮಾತುಗಳನ್ನು ಕೇಳಿದ ಮಕ್ಕಳು ನದಿಯ ದಂಡೆಗೆ ಬರುತ್ತಾರೆ. ಈ ನದಿಯಲ್ಲಿ ಎಷ್ಟೊಂದು ಕೊಳಕಾಗಿದೆ. ಈ ಕೆಟ್ಟ ನೀರಿಗೆ ಅವರೇ ಕೇಳಿದರು. ಸೆಕೆ ತಡೆಯಲು ಆಗಲಿಲ್ಲವೋ ಏನೋ. ಇದು ಮಲಿನಗೊಂಡ ನದಿ. ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ. ಮಕ್ಕಳೆಲ್ಲರೂ ನದಿಯ ಬಗ್ಗೆ ತಾಸಾರವಾಗಿ ಮಾತನಾಡುತ್ತಾ ಹೀಯಾಳಿಸತೊಡಗುತ್ತಾರೆ. ಇದ್ದಕ್ಕಿದ್ದಂತೆ ಕೊಳೆ ಕೆಸರಿನಿಂದ ಕೂಡಿದ ಜಲದೇವತೆ ನೀರಿನ ಮಧ್ಯದಿಂದ ದುತ್ತನೆ ಪ್ರತ್ಯಕ್ಷಳಾಗುತ್ತಾಳೆ. ಮಕ್ಕಳೆಲ್ಲ ಭಯಪಟ್ಟರು. ನಾನು ಜಲದೇವತೆ ಮಕ್ಕಳೇ. ನಿನ್ನನ್ನು ನೋಡಿದರೆ ನಮಗೆ ಅಸಹ್ಯವಾಗುತ್ತದೆ. ಏಕೆ ನನ್ನನ್ನು ಅಸಹ್ಯಪಟ್ಟುಕೊಳ್ಳುತ್ತಿದ್ದೀರಿ? ನಾನು ನಿಮಗೆ ಏನು ಮಾಡಿದ್ದೇನೆ? ನೀನು ಬಳಸಿಕೊಂಡಿರುವೆ. ನಮಗೆ ನಿನ್ನ ನೀರು ನಾವು ಕುಡಿಯಬಾರದಂತೆ, ನಿನ್ನ ನೀರಲ್ಲಿ ನಾವು ಸ್ನಾನ ಮಾಡಬಾರದಂತೆ ಎಂದು ನಮಗೆ ವೈದ್ಯರು ತಿಳಿಸಿದ್ದಾರೆ. ನಿನ್ನ ನೀರಿನಿಂದ ನಮ್ಮ ಗೆಳೆಯ ಗೆಳತಿಯರು ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಮಕ್ಕಳೇ, ಇದಕ್ಕೆಲ್ಲ ಕಾರಣ ನಾನಲ್ಲ, ನೀವೇ. ನಾವೇ? ನೀವು ಅಂದರೆ ನೀವಲ್ಲ, ನಿಮ್ಮವರು. ನಮ್ಮ ಮನೆಯನ್ನು ಶುದ್ಧರಾಗಿ ಹರಿಯಬಾರದೆಂದು ತಾಕೀತು ಮಾಡಿದ್ದಾರೆ. ನಿನ್ನ ನೀರಿನಿಂದ ನಮಗೆ ಉಳಿಗಾಲವಿಲ್ಲ. ಇಲ್ಲ ಮಕ್ಕಳೇ, ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಾ. ನನ್ನ ಮಾತುಗಳನ್ನು ಕೇಳಿ. ಪರಿಶುದ್ಧರಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಈ ಮನುಷ್ಯರೇ. ಇಲ್ಲ ಮಕ್ಕಳೇ, ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಾ. ನಾನು ಹೇಳುವುದನ್ನು ಕೇಳಿ. ಹಿಂದಿನಿಂದ ಬಹಳ ಹಿಂದಿನಿಂದ ಪರಿಶುದ್ಧರಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ. ನನ್ನ ನೀರನ್ನು ಕುಡಿಯುತ್ತಿದ್ದರು, ಬೇಸಾಯ ಮಾಡಲು ಉಪಯೋಗಿಸುತ್ತಿದ್ದರು, ಅಡುಗೆ ಮಾಡಲು ಬಳಸುತ್ತಿದ್ದರು. ಆದರೆ ಈಗ ನಾನು ಪರಿಶುದ್ಧರಾಗಿಲ್ಲ. ನನ್ನನ್ನು ಮನುಷ್ಯರು ಮನಬಂದಂತೆ ಉಪಯೋಗಿಸುತ್ತಿದ್ದಾರೆ. ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಹರಿಯುಗೊಳಿಸಿ ಕಸಗಳನ್ನು ನನ್ನೊಳಗೆ ಎಸೆಯುತ್ತಿದ್ದಾರೆ. ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧರಾಗಿ ಹರಿಯಲು ಸಾಧ್ಯ? ನೀವೇ ಯೋಚಿಸಿ ಮಕ್ಕಳೇ.
ಎಲ್ಲರೂ ನನ್ನನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು. ನನ್ನಲ್ಲಿ ಯಾವುದೇ ಮಲಿನ ಸೇರಿಕೊಳ್ಳದಂತೆ ನೋಡಿಕೊಳ್ಳಬೇಕು. ಮಲಿನ ವಸ್ತು ಸೇರಿಕೊಳ್ಳದಂತೆ ನೋಡಿಕೊಂಡರೆ ಮೊದಲಿನಂತೆ ಪರಿಶುದ್ಧರಾಗಿ ನಡೆಯಲು ಸಾಧ್ಯ. ಹಾಗಾದರೆ ನೀವು ನನಗೆ ಏನು ಮಾಡುವಿರಿ ಮಕ್ಕಳೇ? ನಾವೆಲ್ಲರೂ ನಿನ್ನ ಮಾಲಿನ್ಯವನ್ನು ತಡೆಯಲು ಶ್ರಮಿಸುತ್ತೇವೆ. ಈಗಿನಿಂದಲೇ ನಾವು ಪಣತೊಟ್ಟು ನಿನ್ನನ್ನು ಪರಿಶುದ್ಧವಾಗಿರಲು ಪ್ರಯತ್ನಿಸುತ್ತೇವೆ. ಧನ್ಯ ಮಕ್ಕಳೇ, ಧನ್ಯ. ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿಯನ್ನು ಶುಚಿತಗೊಳಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ನದಿಯ ಸ್ವಚ್ಛತೆ